ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕೇಂದ್ರೀಯ ವೃತ್ತಿ ಮಾಪನಗಳು ಇದರಲ್ಲಿನ ಮೊದಲನೇ ವಿಧಾನ ಅರಿಥಮೆಟಿಕ್ ಮೀನ್ ಅಂಕಗಣಿತ ಸರಾಸರಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಡೇಟಾವನ್ನ 3 ರೀತಿ ವ್ಯಕ್ತಪಡಿಸಲಾಗುತ್ತೆ. ಮೊದಲನೇದು ಇಂಡಿವಿಜುವಲ್ ಸೀರೀಸ್ ವೈಯಕ್ತಿಕ ಶ್ರೇಣಿ, ಎರಡನೇದು ಡಿಸ್ಕ್ರೀಟ್ ಸೀರೀಸ್ ಅಸತತ ಶ್ರೇಣಿ ಮತ್ತು ಮೂರನೇದು ಕಂಟಿನ್ಯೂಸ್ ಸೀರೀಸ್ ಸತತ ಶ್ರೇಣಿ ಅಂತ. ಈ 3 ಶ್ರೇಣಿಗಳಿಗೂ ಈ 3 ಸೀರೀಸ್ಗೂ ಬೇರೆ ಬೇರೆ ಫಾರ್ಮುಲಾಗಳನ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಮೊದಲನೇದಾಗಿ ವೈಯಕ್ತಿಕ ಶ್ರೇಣಿ ಇಂಡಿವಿಜುವಲ್ ಸೀರೀಸ್ಗೆ ಹೇಗೆ ಅರಿಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಇಂಡಿವಿಜುವಲ್ ಸೀರೀಸ್ ಅಂದ್ರೆ ವೈಯಕ್ತಿಕ ಶ್ರೇಣಿ. ಇದಕ್ಕೆ ಫಾರ್ಮುಲಾ ಅರಿಥಮೆಟಿಕ್ ಮೀನ್ಗೆ ಇರುವಂತಹ ಸಿಂಬಲ್ ಎಕ್ಸ್ ಬಾರ್. ಸೊ ಈ ಎಕ್ಸ್ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರುವಂತಹ ಫಾರ್ಮುಲಾ ಸಿಗ್ಮಾ ಎಕ್ಸ್ ಬೈ ಎನ್. ಸೊ ಈ ಫಾರ್ಮುಲಾವನ್ನ ಉಪಯೋಗಿಸಿ ಈಗ ಹೇಗೆ ಇದನ್ನ ಲೆಕ್ಕ ಹಾಕೋದು ಅಂತ ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ. ಈಗ ಉದಾಹರಣೆಗೆ ಕೊಟ್ಟಿರುವ ಡೇಟಾ ನಂಬರ್ ಆಫ್ ವರ್ಕರ್ಸ್, ಇಲ್ಲಿ ಒಟ್ಟು 10 ಜನ 4, 5, 6, 7, 8, 9, 10 10 ಜನ ವರ್ಕರ್ಸ್ ಅನ್ನ ತಗೊಂಡಿದ್ದಾರೆ. ಈ ವರ್ಕರ್ಸ್ ನ ವೇಜಸ್ ಕೂಲಿಗಳನ್ನ ಈ ರೀತಿ ನೀಡಿದ್ದಾರೆ. 100, 120, 80, 140, 180, 160, 200, 240, 250 ಮತ್ತು 210. ಸೊ 10 ಜನ ವರ್ಕರ್ಸು ಈ ರೀತಿ ವಿವಿಧ ಕೂಲಿಗಳನ್ನ ಪಡಿತಾ ಇದ್ದಾರೆ. ಇವರ 10 ಜನದ ಸರಾಸರಿ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾವನ್ನ ಬಳಸೋಣ. ಈಗ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಸೊ ಈ ಫಾರ್ಮುಲಾದಲ್ಲಿ ಎಕ್ಸ್ ಏನಾಗುತ್ತೆ ಅಂತಂದ್ರೆ ವೇಜಸ್, ಇಲ್ಲಿ ಕೊಟ್ಟಿರುವ ದತ್ತಾಂಶ ನಮಗೆ ಕೂಲಿಯ ಬಗ್ಗೆ, ವೇಜಸ್ ಬಗ್ಗೆ, ಇದು ಎಕ್ಸ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಇಲ್ಲಿ ನಾವು ಗಣನೆಗೆ ತಗೋಬಾರ್ದು. ಯು ಶುಡ್ ನಾಟ್ ಕನ್ಸಿಡರ್ ನಂಬರ್ ಆಫ್ ವರ್ಕರ್ಸ್. ಸೊ ಅಂದ್ರೆ ಇಲ್ಲಿ ನಂಬರ್ ಆಫ್ ವರ್ಕರ್ಸ್ 10 ಜನ ಇದಾರಲ್ಲ, ಕನ್ಸಿಡರ್ ಮಾಡಬಾರ್ದು ಅಂದ್ರೆ ಅದನ್ನ ದತ್ತಾಂಶವಾಗಿ ಕನ್ಸಿಡರ್ ಮಾಡಬಾರ್ದು. ನಂಬರ್ ಆಫ್ ವರ್ಕರ್ಸ್ ಅನ್ನೋದು ಎನ್ ಆಗುತ್ತೆ. ಎನ್ ಅನ್ನೋದು ಯಾವಾಗ್ಲೂ ಎಷ್ಟು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಅದು ಎನ್ ಆಗುತ್ತೆ. ಸೊ ಇಲ್ಲಿ 10 ಜನರದ್ದು ಕೊಟ್ಟಿರೋದ್ರಿಂದ ಎನ್ 10 ಆಗುತ್ತೆ. ಸಿಗ್ಮಾ ಎಕ್ಸ್ ಅಂದ್ರೆ ಈ ಕೂಲಿಗಳ ಒಟ್ಟು ಮೊತ್ತ. ಸಿಗ್ಮಾ ಅಂದ್ರೆ ಸಮೇಷನ್ ಆಫ್ ದ ಡೇಟಾ. ಸೊ ಈ ಎಕ್ಸ್ ಡೇಟಾವನ್ನ ನಾವು ಈಗ ಆಡ್ ಮಾಡಬೇಕು. ಸೊ ಇಷ್ಟನ್ನು 10 ಜನರ ಕೂಲಿಯನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವ ಒಟ್ಟು ಮೊತ್ತ 1680. ಸೊ ಈ ಫಾರ್ಮುಲಾ ಪ್ರಕಾರ ಸಿಗ್ಮಾ ಎಕ್ಸ್ ಬೈ ಎನ್ ಅಂದ್ರೆ 1680 by 10. ಸೊ ನಮಗೆ ಸಿಗುವಂತಹ ಎಕ್ಸ್ ಬಾರ್ ಅಥವಾ ಅರಿಥಮೆಟಿಕ್ ಮೀನ್ 168. ಸೊ ಈ 10 ಜನರ ಕೂಲಿಯಲ್ಲಿ ಕನಿಷ್ಠ 100 ಆಗಿರುತ್ತೆ, ಗರಿಷ್ಠ 250 ರೂಪಾಯಿಗಳನ್ನ ತೆಗೆದುಕೊಳ್ತಾ ಇದ್ರೆ ಸರಾಸರಿ ಕೂಲಿ 10 ಜನದ್ದು 168. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್ ಫಾರ್ ಇಂಡಿವಿಜುವಲ್ ಸೀರೀಸ್. ಈಗ ಎರಡನೇ ಶ್ರೇಣಿ ಅಂದ್ರೆ ಡಿಸ್ಕ್ರೀಟ್ ಸೀರೀಸ್, ಇದಕ್ಕೆ ಹೇಗೆ ಅರಿಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಡಿಸ್ಕ್ರೀಟ್ ಸೀರೀಸ್ ಅಂದ್ರೆ ಅಸತತ ಶ್ರೇಣಿ. ಸೊ ಅಸತತ ಶ್ರೇಣಿಯನ್ನ ಗುರುತಿಸೋದು ಹೇಗೆ ಅಂದ್ರೆ ಇದರಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ, ಅಂದ್ರೆ ಆವೃತ್ತಿಯನ್ನ ಕೊಟ್ಟಿರ್ತಾರೆ. ಒಂದು ದತ್ತಾಂಶ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಎಷ್ಟು ಬಾರಿ ಪುನರಾವರ್ತನೆಗೊಳ್ಳುತ್ತೆ, ರಿಪೀಟ್ ಆಗುತ್ತೆ ಅಂತ ನಮಗೆ ತಿಳಿಸೋದೇ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿ ಇದ್ರೆ ಅದು ಡಿಸ್ಕ್ರೀಟ್ ಸೀರೀಸ್ ಅಂತ ನಾವು ಗುರುತಿಸಬೇಕು. ಸೊ ಈ ಡಿಸ್ಕ್ರೀಟ್ ಸೀರೀಸ್ಗೆ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ಇರೋದ್ರಿಂದ ಫಾರ್ಮುಲಾ ಬದಲಾಗುತ್ತೆ, ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸೊ ಈಗ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ ಯಾವ ರೀತಿ ಇದನ್ನ ಲೆಕ್ಕ ಹಾಕೋದು ಅಂತ. ಸೊ ಈಗ ಇಲ್ಲಿ ಕೊಟ್ಟಿರುವ ಕೆಳಗಿನ ದತ್ತಾಂಶಗಳಿಗೆ ನಾವು ಇವಾಗ ಅಂಕಗಣಿತ ಸರಾಸರಿಯನ್ನ ಲೆಕ್ಕ ಹಾಕಬೇಕು. ಕೊಟ್ಟಿರುವ ದತ್ತಾಂಶ ಈ ರೀತಿ ಇದೆ. ಎಕ್ಸ್ 100, 120, ಕ್ಷಮಿಸಿ 150,
200, 250, 300 ಮತ್ತು 350. ಎಫ್ 30, 26, 15, 10, 4, 1. ಈ ರೀತಿ ಡಿಸ್ಕ್ರೀಟ್ ಸೀರೀಸ್ ಅನ್ನ ಲೆಕ್ಕವನ್ನ ಕೊಟ್ಟಿರ್ತಾರೆ. ಈಗ ನಾವು ಅಂಕಗಣಿತ ಸರಾಸರಿಯನ್ನ ಲೆಕ್ಕ ಹಾಕೋಬೇಕು. ಸೊ ಎಕ್ಸ್ ಕೊಟ್ಟಿರುವ ದತ್ತಾಂಶಗಳು ಇದೇನಾದ್ರೂ ಆಗ್ಬೋದು, ಕೂಲಿ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು. ಸೊ ಈ 100ಕ್ಕೆ ಫ್ರೀಕ್ವೆನ್ಸಿ 30 ಅಂದ್ರೆ ಈ ದತ್ತಾಂಶದಲ್ಲಿ 100 ಅನ್ನೋ ದತ್ತಾಂಶ 30 ಬಾರಿ ರಿಪೀಟ್ ಆಗಿದೆ. 100 has been repeated 30 times. 150 is repeated 26 times. 200 is repeated 15 times ಅಂತ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಸೊ ಈಗ ನಾವು ಇದನ್ನ ಕಾಲಮ್ಸ್ ಅಲ್ಲಿ ಬರ್ಕೊಂಡ್ರೆ ನಮಗೆ ಲೆಕ್ಕ ಹಾಕೋದಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ರೋಸ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ನಾವು ಈಗ ಕಾಲಮ್ಸ್ ಅಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಎಕ್ಸ್ ಕಾಲಮು, ನೆಕ್ಸ್ಟ್ ಎಫ್ ಕಾಲಮ್ 30, 26, 15, 10, 4, 1 ಅದೇ ಆರ್ಡರ್ ನಲ್ಲಿ ನಾವು ಬರ್ಕೊಳ್ತೀವಿ. ಸೊ ಈಗ ಫಾರ್ಮುಲಾ ಪ್ರಕಾರ ನಮ್ಗೆ ಏನ್ ಬೇಕು, ಎಫ್ ಎಕ್ಸ್ ಬೇಕು. ಸೊ ನೆಕ್ಸ್ಟ್ ಕಾಲಮ್ ಅಲ್ಲಿ ಎಫ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್, ಅಂದ್ರೆ ಎಫ್ ಮತ್ತು ಎಕ್ಸ್ ಅನ್ನ ನಾವು ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಿ ಅದನ್ನ ಬರ್ಕೋಬೇಕು. ಸೊ 100 ಇಂಟು 30, 3000. 150 ಇಂಟು ಕ್ಷಮಿಸಿ, ಇದು 26 ಅಲ್ಲ 20 ಅಂತ ತಗೊಳ್ಳೋಣ. ಸೊ 150 ಇಂಟು 20 ಇದು ಕೂಡ 3000. ಸೊ 200 ಇಂಟು 15 3000, ಇದು 2500, ಇದು 1200. 350 ಇಂಟು 1 350. ಸೊ ಫಾರ್ಮುಲಾ ಪ್ರಕಾರ ನಮ್ಗೆ ಏನ್ ಬೇಕಾಗಿರೋದು ಸಿಗ್ಮಾ. ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಈ ಎಫ್ ಎಕ್ಸ್ ಕಾಲಮ್ ಅನ್ನ ನಾವು ಆಡ್ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಈ ಪ್ರತಿಯೊಂದನ್ನು ಇಷ್ಟನ್ನು ನಾವು ಆಡ್ ಮಾಡಬೇಕು. ಇದರ ಒಟ್ಟು ಮೊತ್ತ 13,050 ಬರುತ್ತೆ. ಸೊ ಫಾರ್ಮುಲಾ ಪ್ರಕಾರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸೊ ಸಿಗ್ಮಾ ಎಫ್ ಎಕ್ಸ್ ಏನಾಯ್ತು ಇವಾಗ 13,050. ಎನ್ ಅಂದ್ರೆ ಏನು, ನಂಬರ್ ಆಫ್ ಡೇಟಾ ಗಿವನ್. ಸೊ ನಂಬರ್ ಆಫ್ ಡೇಟಾ ಎಷ್ಟಿದೆ ಅನ್ನೋದಕ್ಕೆ ಫ್ರೀಕ್ವೆನ್ಸಿ ಇದ್ದಾಗ ಫ್ರೀಕ್ವೆನ್ಸಿಯನ್ನ ಆಡ್ ಮಾಡಿದ್ರೆ ನಮಗೆ ಎನ್ ಸಿಗುತ್ತೆ. ಸೊ 130 ಬಾರಿ ರಿಪೀಟ್ ಆಗಿದೆ, 150 20 ಬಾರಿ ರಿಪೀಟ್ ಆಗಿದೆ, 200 ಅನ್ನೋದು 15 ಬಾರಿ ರಿಪೀಟ್ ಆಗಿದೆ. ಸೊ ನಾವು ಫ್ರೀಕ್ವೆನ್ಸಿಯನ್ನ ಆಡ್ ಮಾಡಿದ್ರೆ ನಮಗೆ ಒಟ್ಟು ದತ್ತಾಂಶಗಳ ಸಂಖ್ಯೆ ಸಿಗುತ್ತೆ, ಇದು 80 ಆಗುತ್ತೆ. ಸೊ ಇಲ್ಲಿ ಗಮನಿಸಿ, ಇಲ್ಲಿ ಎಕ್ಸ್ 1 2 3 4 5 6 ಇದ್ರೂ ಕೂಡ ಎನ್ 6 ಅಂತ ತಗೋಬಾರ್ದು. ಇಲ್ಲಿ ನಾವು ಎಫ್ ಕಾಲಮ್ ಅನ್ನ ಆಡ್ ಮಾಡಿದ್ರೆ ನಮಗೆ ಒಟ್ಟು ದತ್ತಾಂಶಗಳ ಸಂಖ್ಯೆ ಸಿಗುತ್ತೆ. ಇಲ್ಲಿ ಅದು 80 ಆಗಿದೆ. ಸೊ ಡಿವೈಡೆಡ್ ಬೈ ಎನ್ ಅಂದ್ರೆ ಡಿವೈಡೆಡ್ ಬೈ 80. ಸೊ ಇದನ್ನ ಡಿವೈಡ್ ಮಾಡಿದ್ರೆ, ಇದನ್ನ ಭಾಗಿಸಿದ್ರೆ ನಮಗೆ ಸಿಗುವಂತಹ ಒಟ್ಟು ಸರಾಸರಿ 163.125. ಸೊ ಈ ರೀತಿ ಡಿಸ್ಕ್ರೀಟ್ ಸೀರೀಸ್ ಅಸತತ ಶ್ರೇಣಿಗೆ ನಾವು ಅಂಕಗಣಿತ ಸರಾಸರಿಯನ್ನ ಲೆಕ್ಕ ಹಾಕಬಹುದು. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ಸೀರೀಸು ಕಂಟಿನ್ಯೂಸ್ ಸೀರೀಸ್. ಕಂಟಿನ್ಯೂಸ್ ಸೀರೀಸ್ಗೆ ಹೇಗೆ ಅರ್ಥಮೆಟಿಕ್ ಮೀನ್ ಅನ್ನ ಲೆಕ್ಕ ಹಾಕೋದು ಅಂತ ನೋಡೋಣ. ಕಂಟಿನ್ಯೂಸ್ ಸೀರೀಸ್ ಅಂದ್ರೆ ಕನ್ನಡದಲ್ಲಿ ಸತತ ಶ್ರೇಣಿ. ಸೊ ನಾನು ಆಗ್ಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಆಗ್ಲೇ ತಿಳಿಸಿದ್ದೀನಿ ನಿಮ್ಗೆ. ಕಂಟಿನ್ಯೂಸ್ ಸೀರೀಸ್ ನ ಗುರುತಿಸೋದು ಹೇಗೆ ಅಂದ್ರೆ ಅದಕ್ಕೆ ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ, ವರ್ಗಾಂತರಗಳು ಇರುತ್ತೆ. ವರ್ಗಾಂತರ ಇದ್ರೆ ಅದು ಕಂಟಿನ್ಯೂಸ್ ಸೀರೀಸ್, ಜೊತೆಗೆ ಫ್ರೀಕ್ವೆನ್ಸಿ ಕೂಡ ಇರುತ್ತೆ. ಇದಕ್ಕೆ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಗಮನಿಸಬೇಕು, ಹಿಂದಿನ ಅಸತತ ಶ್ರೇಣಿಗೂ ಸತತ ಶ್ರೇಣಿಗೂ ಒಂದೇ ಸೂತ್ರ ಇದೆ, ಒಂದೇ ಫಾರ್ಮುಲಾ ಇದೆ. ಆದ್ರೆ ಲೆಕ್ಕ ಹಾಕುವ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆಯನ್ನ ನಾವು ಕಾಣ್ತೀವಿ. ಸೊ ಈಗ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಸೊ ಕೊಟ್ಟಿರುವ ದತ್ತಾಂಶಗಳಿಗೆ ನಾವಿವಾಗ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯಬೇಕು. ಸೊ ಮೊದಲನೇದು ಅಂಕಗಳು
20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ, ಈ ಅಂಕಗಳನ್ನ, ಈ ವರ್ಗಾಂತರದಲ್ಲಿ ಬರುವಂತಹ ಅಂಕಗಳನ್ನ ಎಷ್ಟು ಜನ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಅನ್ನೋದನ್ನ ತಿಳಿಸುವಂತಹ ಕಾಲಮ್ ಇದು. 4, 7, 16, 20, 15, 8. ಸೊ ಈ ರೀತಿ 2 ಕಾಲಮ್ ಅಲ್ಲಿ ನಮಗೆ ಲೆಕ್ಕವನ್ನ ಕೊಟ್ಟಿರ್ತಾರೆ. ಒಂದು ಕ್ಲಾಸ್ ಇಂಟರ್ವಲ್ಸ್ ಅಲ್ಲಿ ವರ್ಗಾಂತರದಲ್ಲಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆಗಳಿರುತ್ತೆ. ಸೊ ಇಲ್ಲಿ ನಾವು ಈ ಸಂಖ್ಯೆ ಏನಿರುತ್ತೆ ಅದನ್ನ ಎಫ್ ಅಂತ ತಗೋಬೇಕು. ಇದು ಎಫ್ ಆಗುತ್ತೆ, ಫ್ರೀಕ್ವೆನ್ಸಿ ಆಗುತ್ತೆ. ಈಗ ನಮಗೆ ಸೂತ್ರದಲ್ಲಿ ಬೇಕಾಗಿರೋದು ಎಫ್ ಎಕ್ಸ್. ಎಕ್ಸ್ ಅಂದ್ರೆ ಏನು? ಈಗ ನಾವು ಇಲ್ಲಿ ಎಕ್ಸ್ ಅನ್ನ ನಾವು ಕೊಂಡ್ಕೋಬೇಕಾಗತ್ತೆ. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಎಕ್ಸ್ ಅಂದ್ರೆ ಏನು ಅಂತಂದ್ರೆ ಈ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ಸ್ ನ ಮಿಡ್ ಪಾಯಿಂಟ್ ಎಕ್ಸ್ ಆಗುತ್ತೆ. ಮಿಡ್ ಪಾಯಿಂಟ್ ಅಂದ್ರೆ ಮಧ್ಯಬಿಂದು, ವರ್ಗಾಂತರದ ಮಧ್ಯಬಿಂದು ಎಕ್ಸ್ ಆಗುತ್ತೆ. ವರ್ಗಾಂತರದ ಮಧ್ಯಬಿಂದು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಮಧ್ಯಬಿಂದುವನ್ನ ಕಂಡುಹಿಡಿಯೋದಕ್ಕೆ ಈ ವರ್ಗಾಂತರದಲ್ಲಿ 2 ಮಿತಿ ಇರುತ್ತೆ, ಮೇಲ್ಮಿತಿ ಕೆಳಮಿತಿ ಅಂತ, ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್. ಇವೆರಡನ್ನು ಆಡ್ ಮಾಡಿ 2ರಿಂದ ಭಾಗಿಸಿದ್ರೆ ನಮಗೆ ಮಧ್ಯಬಿಂದು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇದು 10 + 20 ಡಿವೈಡೆಡ್ ಬೈ 2 is equal to 30/2, 15. ಸೊ ಮೊದಲನೇ ಕ್ಲಾಸ್ ಇಂಟರ್ವಲ್ ನ ಮಧ್ಯಬಿಂದು 15. ಹಾಗೆ ಎರಡನೇದು 20 + 30 ಡಿವೈಡೆಡ್ ಬೈ 2, 25. ಮೂರನೇದು 30 + 40 ಡಿವೈಡೆಡ್ ಬೈ 2, 35. ಹಾಗೆ ನೆಕ್ಸ್ಟ್ 45, 55, ಹಾಗೆ 65. ಈ ರೀತಿ ನಾವು ಎಕ್ಸ್ ಅನ್ನ ಕಂಟಿನ್ಯೂಸ್ ಸೀರೀಸ್ಗೆ, ಸತತ ಶ್ರೇಣಿಗೆ ಕಂಡುಕೋಬೇಕು. ಸೊ ಎಫ್ ಇದೆ, ಎಕ್ಸ್ ಅನ್ನ ನಾವು ಕಂಡುಹಿಡಿದಿದ್ದೀವಿ. ಈಗ ನೆಕ್ಸ್ಟ್ ಕಾಲಮ್ ಅಲ್ಲಿ ಸೂತ್ರದಲ್ಲಿ ಬೇಕಾಗಿರುವಂತಹ ಎಫ್ ಎಕ್ಸ್ ಅನ್ನ ಕಂಡುಹಿಡಿಯಬೇಕು. ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್. ಎಫ್ ಕಾಲಮ್ ಮತ್ತು ಎಕ್ಸ್ ಕಾಲಮ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ನ ನಾವು ಗುಣಿಸಿ ಅಂದ್ರೆ ಮಲ್ಟಿಪ್ಲೈ ಮಾಡಿ ಬರಿತಾ ಹೋಗ್ಬೇಕು. ಸೊ ಈಗ 4 × 50, 60, 7 × 25, 175, 16 × 35, 560. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇದನ್ನ ಮಾಡಬಹುದು. ನೆಕ್ಸ್ಟ್ 20 × 45, 900. ನೆಕ್ಸ್ಟ್ 15 × 55, 825. ನೆಕ್ಸ್ಟ್ 8 × 65, 520. ಸೊ ಈ ರೀತಿ ಎಫ್ ಇಂಟು ಎಕ್ಸ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಎಫ್ ಎಕ್ಸ್ ಸಿಗುತ್ತೆ. ಈಗ ನಮಗೆ ಫಾರ್ಮುಲಾದಲ್ಲಿ ಬೇಕಾಗಿರೋದು ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಅಂದ್ರೆ ಎಫ್ ಎಕ್ಸ್ ಕಾಲಮ್ ಅನ್ನ ಆಡ್ ಮಾಡಬೇಕು. ಸೊ ಇವೆಲ್ಲವನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವಂತಹ ಟೋಟಲ್ಲು 3040. ಸೊ ಸೂತ್ರದ ಪ್ರಕಾರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸೊ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಸಿಕ್ಕಿದೆ? 3040. ಎನ್ ಏನಾಗುತ್ತೆ? ಎನ್ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ, ಆವೃತ್ತಿಗಳ ಸಂಖ್ಯೆಗಳ ಒಟ್ಟು ಮೊತ್ತ. ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ ಇಲ್ಲಿ ನಮಗೆ 70 ಸಿಗುತ್ತೆ. ಅಂದ್ರೆ ಒಟ್ಟು ಇಲ್ಲಿ 70 ದತ್ತಾಂಶಗಳು ಇವೆ ಅಂತ ಅರ್ಥ. ಸೊ 3040 ಡಿವೈಡೆಡ್ ಬೈ 70 ಇದು ಎಷ್ಟು ಸರಾಸರಿಯನ್ನ ಕೊಡುತ್ತೆ ನಮಗೆ? 43.428. ಸೊ ಈ ರೀತಿ ಕಂಟಿನ್ಯೂಸ್ ಸೀರೀಸ್ಗೆ ನಾವು ಅರ್ಥಮೆಟಿಕ್ ಮೀನ್ ಅನ್ನ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ, ನೇರವಾದ ವಿಧಾನ. ಇನ್ನೊಂದು ವಿಧಾನ ಇದೆ, ಬೇರೆ ಸೂತ್ರವನ್ನ ಬಳಸಿ ಈ ಕಂಟಿನ್ಯೂಸ್ ಸೀರೀಸ್ಗೆ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಎರಡನೇ ವಿಧಾನಕ್ಕೆ ನಾವು ಶಾರ್ಟ್ ಕಟ್ ಮೆಥಡ್ ಅಥವಾ ಇಂಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಅದನ್ನು ಇವಾಗ ನೋಡ್ಬಿಡೋಣ. ಸೊ ಇದು ಒಂದು ಸೂತ್ರ. ಇನ್ನೊಂದು ಸೂತ್ರದ ಮೂಲಕ ಕೂಡ ನಾವು ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯಬಹುದು. ಸೊ ಇನ್ನೊಂದು ಸೂತ್ರ ಏನು ಅನ್ನೋದನ್ನ ಹೇಳ್ತೀನಿ ಈಗ. So shortcut method,
ಲಘು ವಿಧಾನ ಅಂತ ಹೇಳ್ತೀವಿ. ಲಘು ವಿಧಾನ ಅಥವಾ ಪರೋಕ್ಷ ವಿಧಾನ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಬೈ ಎನ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಬೈ ಎನ್. ಸೊ ಈಗ ದತ್ತಾಂಶಗಳನ್ನ ಈ ರೀತಿ ಕೊಟ್ಟಿರ್ತಾರೆ. ಕಂಟಿನ್ಯೂಸ್ ಸೀರೀಸ್ ನ ಡೇಟಾವನ್ನ ಈ ರೀತಿ ಕೊಟ್ಟಿರ್ತಾರೆ. ಸೊ ನಮಗೆ ಸೂತ್ರದ ಪ್ರಕಾರ ಎ ಬೇಕು, ಎಫ್ ಡಿ ಯ ಸಿಗ್ಮಾ ಬೇಕು, ಎನ್ ಬೇಕು. ಫ್ರೀಕ್ವೆನ್ಸಿ ಕಾಲಮ್ ಅನ್ನ ಆಡ್ ಮಾಡಿದ್ರೆ ಎನ್ ನಮ್ಗೆ ಈಗಾಗಲೇ ಸಿಕ್ಕಿದೆ. ಸೊ ಇಲ್ಲೂ ಕೂಡ ನಾವೇನ್ ಮಾಡಬೇಕು, ಫಸ್ಟ್ ಮಿಡ್ ಪಾಯಿಂಟ್ ಮಧ್ಯ ಬಿಂದುವನ್ನ ಕಂಡುಕೋಬೇಕು. ಆ ಮಧ್ಯ ಬಿಂದುವಿಗೆ ನಾವು ಎಕ್ಸ್ ಅಂತಾನೆ ಹೆಸರನ್ನ ಕೊಡೋಣ. ಸೊ ಮಧ್ಯ ಬಿಂದುವನ್ನ ಕಂಡುಕೊಳ್ಳೋಣ. 15, 25, 35, 45, 55, 65. ಸೊ ಈ ಕ್ಲಾಸ್ ಇಂಟರ್ವಲ್ಸ್ ವರ್ಗಾಂತರಗಳ ಮಿಡ್ ಪಾಯಿಂಟ್ ಮಧ್ಯ ಬಿಂದುವನ್ನ ನಾವು ಕಂಡುಹಿಡಿದ್ವಿ. ಈಗ ಈ ಎಕ್ಸ್ ಕಾಲಮ್ ಅಲ್ಲಿ ನಾವು ಒಂದು ವ್ಯಾಲ್ಯೂವನ್ನ ಎ ಅಂತ ತಗೋಬೇಕು. ಯಾವ್ದನ್ನ ತಗೊಳ್ಳೋದು? ಸೊ ಸಾಮಾನ್ಯವಾಗಿ ಇದು ಬೆಸ ಸಂಖ್ಯೆಯಲ್ಲಿ ಇದ್ರೆ, ಅಂದ್ರೆ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ಸ್ ಬೆಸ ಸಂಖ್ಯೆಯಲ್ಲಿ ಇದ್ರೆ ನಾವು ಮಧ್ಯದ ವ್ಯಾಲ್ಯೂವನ್ನ ಎಕ್ಸ್ ಅಂತ ತಗೋಬಹುದು. ಆದ್ರೆ ಇಲ್ಲಿ ನಮಗಿರೋದು ಸಮ ಸಂಖ್ಯೆಯಲ್ಲಿದೆ, ಈವನ್ ನಂಬರ್ಸ್ ಇದೆ. 1, 2, 3, 4, 5, 6 6 ಮೌಲ್ಯಗಳು ಎಕ್ಸ್ ಕಾಲಮ್ ಅಲ್ಲಿ ಇದೆ, ಸಮ ಸಂಖ್ಯೆಯಲ್ಲಿದೆ. ನಾವು ಮಧ್ಯದನ್ನ ತಗೊಳ್ಳೋದಿಕ್ಕೆ ಬರೋದಿಲ್ಲ. ಸೊ ಆಗೇನ್ ಮಾಡಬೇಕು, ಇದನ್ನ ಅರ್ಧ ಭಾಗ ಮಾಡಿ ಮೇಲಿನ 3 ಕೆಳಗಿನ 3 ಮಾಡಿ ಮೇಲ್ ಅರ್ಧದ ಕೊನೆಯ ವ್ಯಾಲ್ಯೂವನ್ನ ಎಕ್ಸ್ ಅಂತ ತಗೊಳ್ಳೋದು ವಾಡಿಕೆ. ಈ 45 ತಗೋಬಹುದು, ತಪ್ಪೇನಿಲ್ಲ. ಆದ್ರೆ ಸಾಮಾನ್ಯವಾಗಿ ಈ ತರ ಈವನ್ ನಂಬರ್ ಸಮ ಸಂಖ್ಯೆಯಲ್ಲಿ ಇದ್ರೆ ಅದನ್ನ 2 ಭಾಗ ಮಾಡಿ ಮೇಲಿನ ಭಾಗದ ಕೊನೆಯ ಮೌಲ್ಯವನ್ನ ನಾವು ಎ ಅಂತ ತಗೊಳ್ತೀವಿ. ಸೊ ಈಗ ನೆಕ್ಸ್ಟ್ ಕಾಲಮ್ ಅಲ್ಲಿ ಏನ್ ಕಂಡುಹಿಡಿಬೇಕು, ಇದು ಎ ಅಂತ ತಗೊಂಡ್ವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಡಿ. ಡಿ ಅನ್ನ ಕಂಡುಹಿಡಿಯೋದಿಕ್ಕೆ ಇರುವಂತಹ ಸೂತ್ರ ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಎ. ಸೊ ಎ ಅನ್ನ 35 ಅಂತ ಈಗ ಗುರುತಿಸಿದೀವಿ. ಸೊ ಇವಾಗ ಡಿ ಅನ್ನ ಎಕ್ಸ್ ಮೈನಸ್ ಎ ಮೂಲಕ ಪ್ರತಿಯೊಂದು ಮೌಲ್ಯವನ್ನ ಕಂಡುಹಿಡಿಯಬೇಕು. ಈಗ ಮೊದಲನೇ ಎಕ್ಸ್ ವ್ಯಾಲ್ಯೂ 15 ಇದೆ. ಸೊ 15 ಮೈನಸ್ 35, ಇಲ್ಲಿ ಸೈನ್ ಬಗ್ಗೆ ನಾವು ಎಚ್ಚರವನ್ನ ವಹಿಸಬೇಕು. 15 ಮೈನಸ್ 35 ಎಷ್ಟಾಗುತ್ತೆ? -20. ನೆಕ್ಸ್ಟ್ ಒನ್ 25 ಮೈನಸ್ 35 -10. ಈಗ ಇದಕ್ಕೆ 35 ಮೈನಸ್ 35 0 ಆಗುತ್ತೆ. ಇಲ್ಲಿ 45 ಮೈನಸ್ 35, ಎಕ್ಸ್ ಫಸ್ಟ್ ಬರಬೇಕು, ಎ ಆನಂತರ ಅದರಿಂದ ಕಳಿಬೇಕು. ಸೊ 45 ಮೈನಸ್ 35 10, 55 ಮೈನಸ್ 35 20, 65 ಮೈನಸ್ 35 30. ಸೊ ಹೀಗೆ ನಾವು ಡಿ ಅನ್ನ ಕಂಡುಕೊಂಡ್ವಿ. ಈಗ ಸೂತ್ರದ ಪ್ರಕಾರ ನಮಗೆ ಬೇಕಾಗಿರೋದು ಎಫ್ ಡಿ. ಎಫ್ ಡಿ ಅಂದ್ರೆ ಎಫ್ ಇಂಟು ಡಿ ಕಾಲಮ್ ಅಂತ ಅರ್ಥ. ಸೊ ಎಫ್ ಮತ್ತು ಡಿ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕು, ಚಿಹ್ನೆ ಸಮೇತ ಮಾಡಬೇಕಾಗತ್ತೆ. ಚಿಹ್ನೆಯನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಸೈನ್ ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಎಫ್ ಕಾಲಮ್ ನೋಡೋಣ. 4 ಇಂಟು -20 -80, 7 ಇಂಟು -10 -70, 16 ಇಂಟು 0 0, 20 ಇಂಟು 100 200, 15 ಇಂಟು 20 300, 8 ಇಂಟು 30 240. ಸೊ ಈಗ ಇದರ ಒಟ್ಟು ಮೊತ್ತವನ್ನ ತಗೋಬೇಕು, ಸಿಗ್ಮಾ ಎಫ್ ಡಿ ಅನ್ನ ತಗೋಬೇಕು. ಇಲ್ಲಿ ಸುಮ್ಮನೆ ಆಡ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಋಣಾತ್ಮಕ ವ್ಯಾಲ್ಯೂಗಳು ಕೂಡ ಇದೆ. ಸೊ ಈಗ ನಾವೇನ್ ಮಾಡೋಣ, ಋಣಾತ್ಮಕ ವ್ಯಾಲ್ಯೂಗಳನ್ನ ಮೊದಲು ಆಡ್ ಮಾಡ್ಕೊಳ್ಳೋಣ. -80 -70 ಎರಡೂ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಚಿಹ್ನೆ ಹಾಕಬೇಕು, -150 ಬರುತ್ತೆ. ಇದೆಲ್ಲ ಪಾಸಿಟಿವ್ ಧನಾತ್ಮಕ ಇರೋದ್ರಿಂದ ಆಡ್ ಮಾಡಿದ್ರೆ ಇದೆಲ್ಲ 740 ಬರುತ್ತೆ. ಸೊ ಈಗ ಏನ್ ಮಾಡಬೇಕು, 740 ಮೈನಸ್ 150, 740 ಮೈನಸ್ 150 ನಮಗೆ 590 ಬರುತ್ತೆ. ಸೊ ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ,
ಮೈನಸ್ ಮಾಡಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕಬೇಕು. ಸೊ ಇಲ್ಲ ದೊಡ್ಡ ಸಂಖ್ಯೆ 740 ಇರೋದ್ರಿಂದ ಮತ್ತು ಇದು ಪಾಸಿಟಿವ್ ಇರೋದ್ರಿಂದ ಆನ್ಸರು ಪಾಸಿಟಿವ್ ಬರುತ್ತೆ. ಸೊ 740 ಮೈನಸ್ 150 590 ಆಗುತ್ತೆ. ಸೊ ನಮಗೆ ಸೂತ್ರದಲ್ಲಿ ಬೇಕಾಗಿರುವ ಎ ಸಿಕ್ತು, ಸಿಗ್ಮಾ ಎಫ್ ಡಿ ಸಿಕ್ತು, ಎನ್ ಸಿಕ್ಕಿದೆ. ಈಗ ಸೂತ್ರವನ್ನ ಹಾಕೊಳ್ಳೋಣ. ಫಾರ್ಮುಲಾವನ್ನ ಹಾಕಿ ಎಕ್ಸ್ ಬಾರ್ ಅನ್ನ ಕಂಡುಹಿಡಿಯೋಣ. ಎ ಪ್ಲಸ್ ಸಿಗ್ಮಾ ಎಫ್ ಡಿ ಬೈ ಎನ್. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ 35 ಪ್ಲಸ್ ಸಿಗ್ಮಾ ಎಫ್ ಡಿ ಎಷ್ಟು 590 ಡಿವೈಡೆಡ್ ಬೈ 70. ನೀವು ಕ್ಯಾಲ್ಕುಲೇಟರ್ ಅನ್ನ ಬಳಸಿ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯಿರಿ. 590 ಬೈ 70 ಮಾಡಿದ್ರೆ ಇದು 8.428 ಬರುತ್ತೆ. ಸೊ 35 ಪ್ಲಸ್ 8.428 43.428 ಇಸ್ ದಿ ಆನ್ಸರ್. ಸೊ ನಾನು ಆಗಲೇ ಬೇರೆ ಫಾರ್ಮುಲಾ ಯೂಸ್ ಮಾಡಿದ್ದೆ. ಇದೇ ಡೇಟಾಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅನ್ನೋ ಫಾರ್ಮುಲಾಯನ್ನ ಬಳಸಿದ್ದೆ. ಆ ಫಾರ್ಮುಲಾವನ್ನ ಬಳಸಿದಾಗಲೂ ಇದೇ ಆನ್ಸರ್ ಬಂದಿತ್ತು. ಈಗ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಬೈ ಎನ್ ಅನ್ನ ಬಳಸಿದಾಗಲೂ ಇದೇ ಆನ್ಸರ್ ಬಂದಿದೆ. ಸೊ ಹಾಗೆ ನಾವು ಯಾವುದೇ ಫಾರ್ಮುಲಾ ಬಳಸಿದ್ರು ಸೇಮ್ ಆನ್ಸರ್ ಬರಬೇಕು. ಬರಲಿಲ್ಲ ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಎಲ್ಲೋ ತಪ್ಪಾಗಿದೆ ಅಂತ ಅರ್ಥ. ಸೊ ಇದೆರಡು 2 ಡಿಫರೆಂಟ್ ಮೆಥಡ್ಸ್. ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ, ಇದು ಶಾರ್ಟ್ ಕಟ್ ಮೆಥಡ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಯಾವ ಫಾರ್ಮುಲಾವನ್ನಾದ್ರೂ ನೀವು ಬಳಸಿ ಕಂಟಿನ್ಯೂಸ್ ಸೀರೀಸ್ಗೆ ನೀವು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದಿಷ್ಟು ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯುವ ಬಗ್ಗೆ. ಈಗ ಅಂಕಗಣಿತ ಸರಾಸರಿಗೆ ಹೊಂದಿಕೊಂಡಿರುವಂತಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸರಾಸರಿಯ ಬಗ್ಗೆ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ. ಅದನ್ನ ನಾವು ಹಾರ್ಮೋನಿಕ್ ಮೀನ್ ಅಂತ ಕರಿತೀವಿ. ಹಾರ್ಮೋನಿಕ್ ಮೀನ್ ಅಂತಂದ್ರೆ ಕನ್ನಡದಲ್ಲಿ ಹರಾತ್ಮಕ ಸರಾಸರಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಿಂಬಲ್ಲು HM ಅಂತ ಬಳಸ್ತೀವಿ. ಹಾರ್ಮೋನಿಕ್ ಮೀನ್ ಅನ್ನೋದು ಅರ್ಥಮೆಟಿಕ್ ಮೀನ್, ಅಂಕಗಣಿತ ಸರಾಸರಿಯ ವಿಲೋಮ, ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಸೊ ಹೆಚ್ಚು ಕಡಿಮೆ ಫಾರ್ಮುಲಾ ಅದೇ ರೀತಿ ಇರುತ್ತೆ. ಆದ್ರೆ ನಾವು ಈ ಹರಾತ್ಮಕ ಸರಾಸರಿಯಲ್ಲಿ ಅಂಕಗಣಿತ ಸರಾಸರಿಗೆ ಬಳಸುವ ಸೂತ್ರದ ವಿಲೋಮವನ್ನ, ರೆಸಿಪ್ರೋಕಲ್ ಅನ್ನ ಇಲ್ಲಿ ತಗೋಬೇಕಾಗತ್ತೆ. ಸೊ ಇಲ್ಲಿ ಕೂಡ ಎಲ್ಲಾ ಶ್ರೇಣಿಗಳಿಗೂ ನಾವು ನೋಡೋಣ. ಇಂಡಿವಿಜುವಲ್ ಸೀರೀಸ್, ವೈಯಕ್ತಿಕ ಶ್ರೇಣಿ. ವೈಯಕ್ತಿಕ ಶ್ರೇಣಿಗೆ ಫಾರ್ಮುಲಾ HM ಇಸ್ ಈಕ್ವಲ್ ಟು n ಬೈ ಸಿಗ್ಮಾ 1 ಬೈ ಎಕ್ಸ್. ಅದೇ ನಾವು ಅರ್ಥಮೆಟಿಕ್ ಮೀನ್ ಅಲ್ಲಿ ಫಾರ್ಮುಲಾ ಏನನ್ನ ಬಳಸ್ತಾ ಇದ್ವಿ? ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಬಳಸ್ತಾ ಇದ್ವಿ. ಇಲ್ಲಿ ಇದರ ವಿಲೋಮವನ್ನ ತಗೋಬೇಕು. ಹರಾತ್ಮಕ ಸರಾಸರಿಗೆ ರೆಸಿಪ್ರೋಕಲ್ ಅನ್ನ ತಗೋಬೇಕು. ಇಲ್ಲಿ ಕೆಳಗಿರುವ ಎನ್ನು ಇಲ್ಲಿ ಮೇಲ್ ಬರುತ್ತೆ. ಸಿಗ್ಮಾ ಎಕ್ಸ್ ಇರೋದು ಸಿಗ್ಮಾ 1 ಬೈ ಎಕ್ಸ್ ಆಗುತ್ತೆ. ಸೊ ಈಗ ವೈಯಕ್ತಿಕ ಶ್ರೇಣಿ ಒಂದು ಉದಾಹರಣೆಯನ್ನ ತಗೊಂಡು ನೋಡೋದಾದ್ರೆ, ಈಗ ಈ ಕೊಟ್ಟಿರುವ ದತ್ತಾಂಶಗಳಿಗೆ ನಾವು ಹರಾತ್ಮಕ ಸರಾಸರಿಯನ್ನ ಕಂಡುಹಿಡಿಯಬೇಕು. ಕೊಟ್ಟಿರುವ ದತ್ತಾಂಶ ಹೀಗಿದೆ: 75, 82, 90, 102, 108, 92, 103, 87, 72. ಸಾಮಾನ್ಯ ವೈಯಕ್ತಿಕ ಶ್ರೇಣಿಯನ್ನ ಹೀಗೆ ರೋಸ್ ನಲ್ಲಿ ಅಡ್ಡವಾಗಿಯೇ ಕೊಟ್ಟಿರ್ತಾರೆ. ಆದ್ರೆ ನಮಗೆ ಇಲ್ಲಿ ಸೂತ್ರದ ಪ್ರಕಾರ ಏನ್ ಬೇಕು? 1 ಬೈ ಎಕ್ಸ್ ಬೇಕು. ಸೊ ನಾವು ಇದನ್ನ ಕಾಲಮ್ಸ್ ಅಲ್ಲಾದ್ರೂ ಬರ್ಕೋಬಹುದು ಅಥವಾ ಹಾಗೇನೆ ಮಾಡಬಹುದು. ಕಾಲಮ್ಸ್ ಅಲ್ಲಿ ಬರ್ಕೊಂಡ್ರೆ ನಮಗೆ ಲೆಕ್ಕ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಕೊಟ್ಟಿರುವ ದತ್ತಾಂಶವನ್ನ ನಾನು ಕಾಲಮ್ ಅಲ್ಲಿ ಈ ರೀತಿ ಬರ್ಕೊಳ್ತಾ ಇದ್ದೀನಿ. ಸೊ ಈಗ ಸೂತ್ರದ ಪ್ರಕಾರ ನಮಗೆ ಏನ್ ಬೇಕು? ಎನ್ ಬೇಕು.
ವೈಯಕ್ತಿಕ ಶ್ರೇಣಿಯಲ್ಲಿ ಎನ್ ಅಂದ್ರೆ ಏನು, ಇದು ಎಷ್ಟಿದೆ ದತ್ತಾಂಶಗಳು ಅದನ್ನ ಎಣಿಸಿದ್ರೆ ನಮಗೆ ಎನ್ ಸಿಗುತ್ತೆ. ಇಲ್ಲಿ ವೈಯಕ್ತಿಕ ಶ್ರೇಣಿಯಲ್ಲಿ ಫ್ರೀಕ್ವೆನ್ಸಿ ಇರೋದಿಲ್ಲ, ಹಾಗಾಗಿ ಫ್ರೀಕ್ವೆನ್ಸಿಯನ್ನ ಆಡ್ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಇಲ್ಲಿ ಕೊಟ್ಟಿರುವ ಎಕ್ಸ್ ವ್ಯಾಲ್ಯೂಸ್ ಅನ್ನೇ ನಾವು ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. 1 2 3 4 5 6 7 8 9 ಇದೆ. ಸೊ ಎನ್ ಇಸ್ ಈಕ್ವಲ್ ಟು 9 ಆಗುತ್ತೆ. ಸೊ ಈಗ ನಮಗೆ ಸೂತ್ರದ ಪ್ರಕಾರ 1/x ಬೇಕು. ಸೊ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂ ಅನ್ನು 1/x ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಇದನ್ನ ನಾವು ಬಾಯಿ ಲೆಕ್ಕದಲ್ಲಿ ಮಾಡಕ್ಕಾಗಲ್ಲ, ಕ್ಯಾಲ್ಕುಲೇಟರ್ ಸಹಾಯದಿಂದನೇ ಮಾಡಬೇಕು. ಸೊ 1/x ಅಂದ್ರೆ ಮೊದಲನೇದು 1/75. ಕ್ಯಾಲ್ಕುಲೇಟರ್ ಮಾಡಿದಾಗ 0.0134 ಬರುತ್ತೆ. ನೆಕ್ಸ್ಟ್ 1/82 0.0121. 1/90 0.0111. 1/102 0.0098. 1/108 0.0092. 1/92 0.0108. 1/103 0.0097. 1/87 0.0114. 1/72 0.0138. ಸೊ ಈ ರೀತಿ ಕ್ಯಾಲ್ಕುಲೇಟರ್ ಸಹಾಯದಿಂದ 1/x ಅನ್ನ ಈ ರೀತಿ ಲೆಕ್ಕ ಹಾಕೋಬೇಕು. ಆಮೇಲೆ ಇದರ ಸಿಗ್ಮಾವನ್ನ ತಗೋಬೇಕು. ಸಿಗ್ಮಾ 1/x ಅಂದ್ರೆ ಇವೆಲ್ಲವನ್ನ ಆಡ್ ಮಾಡಬೇಕು. ಇದು ಸಹ ನಾವು ಕ್ಯಾಲ್ಕುಲೇಟರ್ ಸಹಾಯದಿಂದನೇ ಮಾಡಬೇಕಾಗುತ್ತೆ. ಸೊ ಇದನ್ನ ನಾವು ಪೂರ್ತಿ ಆಡ್ ಮಾಡಿದ್ರೆ ಸಿಗುವಂತಹ ವ್ಯಾಲ್ಯೂ 0.1014. ಸೊ ಈಗ ನಾವು ಫಾರ್ಮುಲಾವನ್ನ ಹಾಕಿ ಹರಾತ್ಮಕ ಸರಾಸರಿಯನ್ನ ಕಂಡುಹಿಡಿಯೋಣ. HM is equal to n by sigma 1/x. ಸೊ n ಎಷ್ಟಾಗಿದೆ? 9. 9 ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. 9 divided by 0.1014. ಸಿಗ್ಮಾ 1/x ಇಲ್ಲಿದೆ. ಸೊ ಇದನ್ನು ಲೆಕ್ಕ ಹಾಕಿದ್ರೆ ಕ್ಯಾಲ್ಕುಲೇಟರ್ ಮೂಲಕ ಇದರ ವ್ಯಾಲ್ಯೂ 88.75 ಸಿಗುತ್ತೆ. ಸೊ this is how we calculate harmonic mean for individual series. So now let us see how do we calculate harmonic mean for discrete series. ಅಸತತ ಶ್ರೇಣಿಗೆ ಹರಾತ್ಮಕ ಸರಾಸರಿಯನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಡಿಸ್ಕ್ರೀಟ್ ಸೀರೀಸ್ ಅಸತತ. ಸೊ ಇಲ್ಲಿ ಅಂಕಗಣಿತ ಸರಾಸರಿಯಲ್ಲಿ ಅಸತತ ಶ್ರೇಣಿಗೆ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ fx ಬೈ n ಅನ್ನೋದು ಫಾರ್ಮುಲಾ. ಸೊ ಇಲ್ಲಿ ಹೇಗೆ ಬದಲಾಗುತ್ತೆ ಅಂದ್ರೆ ಹಾರ್ಮೋನಿಕ್ ಮೀನಿಗೆ ಅದರ ವಿಲೋಮವನ್ನ ರೆಸಿಪ್ರೋಕಲ್ ಅನ್ನ ತಗೋಬೇಕಾಗಿರೋದ್ರಿಂದ n ಬೈ ಸಿಗ್ಮಾ f ಇಂಟು 1/x. ಸೊ ಫಾರ್ಮುಲಾ ಈ ರೀತಿ ಬದಲಾಗುತ್ತೆ. n ಬೈ ಸಿಗ್ಮಾ f ಇಂಟು 1/x. ಸೊ ಈಗ ಒಂದು ಲೆಕ್ಕ ಮಾಡಿ ನೋಡೋಣ. ಸೊ ಮೊದಲನೇ ಕಾಲಮ್ ಅಲ್ಲಿ ಇನ್ಕಮ್ ಕೊಟ್ಟಿದ್ದಾರೆ. ನಾನು ನೇರವಾಗಿ ಕಾಲಮ್ಸ್ ಅಲ್ಲೇ ಬರೆದು ಬಿಡ್ತೀನಿ. 80, 90, 100, 110, 120, 130, 140. ನೆಕ್ಸ್ಟ್ ನಂಬರ್ ಆಫ್ ವರ್ಕರ್ಸ್, ಕಾರ್ಮಿಕರ ಸಂಖ್ಯೆ 12, 15, 18, 23, 17, 11, 4. ಇದು ಕೊಟ್ಟಿರುವಂತಹ ಡೇಟಾ. ಆದಾಯ, ಈ ಆದಾಯಗಳನ್ನ ತೆಗೆದುಕೊಳ್ತಾ ಇರುವಂತಹ ಕಾರ್ಮಿಕರ ಸಂಖ್ಯೆ. ಸೊ ಇಲ್ಲಿ ಇದು ಎಕ್ಸ್ ಕಾಲಮ್ ಆಗುತ್ತೆ, ಇನ್ಕಮ್ ಅನ್ನೋದು ಎಕ್ಸ್ ಕಾಲಮ್ ಆಗುತ್ತೆ, ನಂಬರ್ ಆಫ್ ವರ್ಕರ್ಸ್ ಅನ್ನೋದು ಎಫ್ ಕಾಲಮ್ ಆಗುತ್ತೆ. ಸೊ ಇವಾಗ ಫ್ರೀಕ್ವೆನ್ಸಿ ಕೊಟ್ಟಿರುವಾಗ ಎನ್ ಈ ಫ್ರೀಕ್ವೆನ್ಸಿಗಳ ಒಟ್ಟು ಮೊತ್ತ ಆಗುತ್ತೆ. ಎನ್ ವಿಲ್ ಬಿ ದಿ ಸಮ್ ಟೋಟಲ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ ಸಿಗುವ ಎನ್ 100 ಆಗಿದೆ. ಸೊ ಈಗ ನಮಗೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಸೂತ್ರದ ಪ್ರಕಾರ ಏನ್ ಮಾಡಬೇಕು? ಎನ್ ಸಿಕ್ತು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸಿಗ್ಮಾ ಎಫ್ ಇಂಟು
1 by x. ಸೊ f ಇಂಟು 1 by x ಮಾಡೋಕ್ಕಿಂತ ಮುಂಚೆ ನಾವು 1 by x ಅನ್ನ ಕಂಡುಹಿಡಿಯಬೇಕು. ಸೊ ಇದು ಮೊದಲನೇ ಕಾಲಮ್ x ಕಾಲಮ್ ಆಗಿದೆ. ಪ್ರತಿಯೊಂದರ 1 by x ವ್ಯಾಲ್ಯೂ ಅನ್ನ ಕಂಡುಹಿಡಿಯಬೇಕು. ಅಂದ್ರೆ 1 by 80 1 by 80 ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದ್ರೆ 0.125 ಬರುತ್ತೆ. 1 by 90 0.0111 ಬರುತ್ತೆ. 1 by 100 0.01. 1 by 110 0.0090. 1 by 120 0.0083. 1 by 130 0.0076. 1 by 140 0.0071. ಈ ಕಾಲಮ್ ನ ಆಡ್ ಮಾಡಬಾರ್ದು, ಯಾಕಂದ್ರೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಫಾರ್ಮುಲಾ ಸಿಗ್ಮಾ ಎಫ್ ಇಂಟು 1 by x ಇದೆ. ಸೊ ಈಗ ನಾವು ನೆಕ್ಸ್ಟ್ ಕಾಲಮ್ ಅಲ್ಲಿ ಎಫ್ ಇಂಟು 1 by x ಅಂದ್ರೆ ಎಫ್ ಕಾಲಮು ಮತ್ತೆ 1 by x ಕಾಲಮ್ ಅನ್ನ ಗುಣಿಸಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂತಹ ವ್ಯಾಲ್ಯೂಸ್ 12 ಇಂಟು 0.125 0.15. ಹೀಗೆ ಪ್ರತಿಯೊಂದು ಎಫ್ ಇಂಟು 1 by x ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಸಿಗುವಂತಹ ವ್ಯಾಲ್ಯೂಸು ಈ ರೀತಿ ಇರುತ್ತೆ. ಇಲ್ಲೂ ಕೂಡ ಕ್ಯಾಲ್ಕುಲೇಟರ್ ಸಹಾಯದಿಂದ ನಾವು ಇದನ್ನ ಮಾಡಬೇಕಾಗತ್ತೆ. 0.207 0.141 0.0836 0.0284. ಸೊ ಈಗ ಎಫ್ ಇಂಟು 1 by x ಸಿಕ್ತು. ಈ ಕಾಲಮ್ ಅನ್ನ ನಾವು ಆಡ್ ಮಾಡಿದ್ರೆ ಸಿಗ್ಮಾ ಎಫ್ ಇಂಟು 1 by x ಸಿಗುತ್ತೆ. ಇದೆಲ್ಲವನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವ ಮೊತ್ತ 0.9581. ಈಗ ನಾವು ಫಾರ್ಮುಲಾವನ್ನ ಬಳಸಿ ಹಾರ್ಮೋನಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ HM is equal to n by sigma f into 1 by x. n ಇಲ್ಲಿ 100 ಆಗಿದೆ. ಸಿಗ್ಮಾ f into 1 by x 0.9581 ಇದೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗುವ ವ್ಯಾಲ್ಯೂ 104.37. ಸೊ ಡಿಸ್ಕ್ರೀಟ್ ಸೀರೀಸ್ಗೆ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಹಾರ್ಮೋನಿಕ್ ಮೀನ್. ಸೊ ಈಗ ಉಳ್ಕೊಂಡಿರೋದು ಇನ್ನೊಂದು ಕಂಟಿನ್ಯೂಸ್ ಸೀರೀಸ್. ಸೊ ಈಗ ಕಂಟಿನ್ಯೂಸ್ ಸೀರೀಸ್ಗೆ ಹಾರ್ಮೋನಿಕ್ ಮೀನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಕಂಟಿನ್ಯೂಸ್ ಸೀರೀಸ್ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ, ಇದರಲ್ಲಿ ವರ್ಗಾಂತರಗಳು ಇರುತ್ತೆ. ಸೊ ಇದಕ್ಕೆ ಸತತ ಶ್ರೇಣಿ ಅಂತ ಕರಿತೀವಿ. ಸೊ ಸತತ ಶ್ರೇಣಿಗೂ ಫಾರ್ಮುಲಾ ಇದೇ ಆಗಿರುತ್ತೆ. HM is equal to n into sigma f into 1 by x. ಸೊ ಅರಿಥ್ಮೆಟಿಕ್ ಮೀನಿಗೆ ಕೂಡ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಫಾರ್ಮುಲಾ ಸೇಮ್ ಆಗಿರುತ್ತೆ. x bar is equal to sigma fx by n. ಹಾರ್ಮೋನಿಕ್ ಮೀನಿಗೆ n by sigma f into 1 by x. ಸೊ ಇದನ್ನ ಒಂದು ಉದಾಹರಣೆಯ ಮೂಲಕ, ಒಂದು ಲೆಕ್ಕದ ಮೂಲಕ ನೋಡೋಣ. ಸಿಂಪಲ್ ಆದ ಲೆಕ್ಕವನ್ನ ತಗೊಳ್ಳೋಣ. ಸುಮ್ಮನೆ ಕ್ಲಾಸ್ ಇಂಟರ್ವಲ್ ಅಂತಾನೆ ಬರೀತೀನಿ. (20 to 24), 25 to 29, 30 to 34, 35 to 39, 40 to 44, 45 to 49, 50 to 54. Next F column 11, 18, 32, 37, 21, 41, 13. ಇಷ್ಟು ಮಾತ್ರ ಲೆಕ್ಕದಲ್ಲಿ ಡೇಟಾವನ್ನ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್ ಇರುತ್ತೆ, ಇದು ಫ್ರೀಕ್ವೆನ್ಸಿ ಇರುತ್ತೆ. ಇದು ಮಾರ್ಕ್ಸ್ ಆಗಿರ್ಬೋದು, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇದು ವೇಜಸ್, ಇದು ನಂಬರ್ ಆಫ್ ವರ್ಕರ್ಸ್ ಆಗಿರ್ಬೋದು, ಯಾವ ರೀತಿನಾದ್ರೂ ಆಗಿರ್ಬೋದು, ಅಥವಾ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಅಂತ ಈ ರೀತಿನೇ ಕೊಟ್ಟಿರ್ಬೋದು. ಇಷ್ಟು ಮಾತ್ರ ಕೊಟ್ಟಿರ್ತಾರೆ. ಸೊ ಈಗ ನಮ್ಗೆ ಏನ್ ಬೇಕು, ಮೊದಲು ನಾವು ಎಕ್ಸ್ ಅನ್ನ ಕಂಡುಹಿಡಿಬೇಕು. ನಾನು ಆಗ್ಲೇ ಅರ್ಥಮೆಟಿಕ್ ಮೀನ್ ಅಲ್ಲಿ ಹೇಳಿದ್ದೀನಿ, ಎಕ್ಸ್ ಅಂದ್ರೆ ಮಿಡ್ ಪಾಯಿಂಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್, ಮಿಡ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಇಂಟರ್ವಲ್, ವರ್ಗಾಂತರದ
ಮಧ್ಯಬಿಂದು. ಮಧ್ಯಬಿಂದುವನ್ನ ಹೇಗೆ ಕಂಡುಹಿಡಿಯೋದು? ಮೇಲ್ಮಿತಿ ಪ್ಲಸ್ ಕೆಳಮಿತಿ. ಇಲ್ಲಿ ಮೇಲ್ಮಿತಿ 24 ಇದೆ, ಕೆಳಮಿತಿ 20 ಇದೆ. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಇದೆಷ್ಟಾಗುತ್ತೆ? 44 ಡಿವೈಡೆಡ್ ಬೈ 2 22. ಸೊ ಇದಕ್ಕೆ ಎಕ್ಸ್ ವ್ಯಾಲ್ಯೂ 22 ಆಗುತ್ತೆ. ಸೊ ಇದೇ ರೀತಿ ನಾವು ಎಲ್ಲಾ ಕ್ಲಾಸ್ ಇಂಟರ್ವಲ್ಸ್ಗೂ ಎಕ್ಸ್ ವ್ಯಾಲ್ಯೂ ಅಂದ್ರೆ ಮಿಡ್ ಪಾಯಿಂಟ್ ವ್ಯಾಲ್ಯೂಗಳನ್ನ ಕಂಡುಹಿಡಿಯಬೇಕು. ಸೊ ಇದಕ್ಕೆ 27 ಆಗುತ್ತೆ, ಇದಕ್ಕೆ 32. ಒಂದು ಲೆಕ್ಕ ಹಾಕೊಂಡ್ರೆ ಮಿಕ್ಕದನ್ನ ಬಾಯಿ ಲೆಕ್ಕದಲ್ಲೇ ಮಾಡಬಹುದು. 37 42 47 52. ಸೊ ಎಕ್ಸ್ ಕಂಡುಹಿಡಿದಾಯ್ತು. ಆದ್ರೆ ನಮಗೆ ಎಕ್ಸ್ ಬೇಡ, ನಮಗೆ ಫಾರ್ಮುಲಾದಲ್ಲಿ ಬೇಕಾಗಿರೋದು 1/x. ಸೊ ಈಗ 1/x ಅನ್ನ ಕಂಡುಹಿಡಿಯಬೇಕು. ಸೊ 1/22 1/22 ಕ್ಯಾಲ್ಕುಲೇಟರ್ ಮೂಲಕ ಮಾಡಿದಾಗ 0.0454. 1/27 0.0370. 1/32 0.0312. 1/37 0.0270. 1/42 0.0238. 1/47 0.0212. 1/52 0.0192. ಸೊ 1/x ಕಂಡುಹಿಡಿದ್ವಿ. ನೆಕ್ಸ್ಟ್ ಏನ್ ಬೇಕು? ಫಾರ್ಮುಲಾ ಪ್ರಕಾರ f ಇಂಟು 1/x. ಎಫ್ ಕಾಲಮು ಮತ್ತೆ 1/x ಕಾಲಮ್ ಅನ್ನ ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಎಫ್ ಕಾಲಮ್ ಇದು, 1/x ಇದು. ಒಂದೊಂದೇ ವ್ಯಾಲ್ಯೂಗಳನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಸೊ 11 ಇಂಟು ದಿಸ್ ಎಷ್ಟು ಸಿಗುತ್ತೆ? 0.4994. 18 into this 0.666. 32 into this 0.9984. 37 into this 0.999. 21 into this 0.4998. 41 into this 0.8692. Next to 13 into this 0.2496. So ಇದು f into 1/x. ಈಗ ಈ ಕಾಲಮ್ ನ ಸಮೇಷನ್ ಅಂದ್ರೆ ಒಟ್ಟು ಮೊತ್ತವನ್ನ ತಗೋಬೇಕು. ಸಿಗ್ಮಾ f into 1/x is equal to ಇದೆಲ್ಲವನ್ನ ಆಡ್ ಮಾಡಿದ್ರೆ ವ್ಯಾಲ್ಯೂಸ್ ನಮಗೆ ಸಿಗುವ ಒಟ್ಟು ಮೊತ್ತ 3.8823. ಸೊ ಈಗ ನಾವು ಫಾರ್ಮುಲಾವನ್ನ ಅಪ್ಲೈ ಮಾಡೋಣ. HM is equal to n by sigma f into 1/x. ಸೊ n ಈ ಫ್ರೀಕ್ವೆನ್ಸಿ ಕಾಲಮ್ ಅನ್ನ ಆಡ್ ಮಾಡಬೇಕು. ಫ್ರೀಕ್ವೆನ್ಸಿ ಕಾಲಮ್ ಅನ್ನ ಆಡ್ ಮಾಡಿದ್ರೆ 11 18 32 37 21 41 13 ಇವೆಲ್ಲವನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವ ಒಟ್ಟು ಮೊತ್ತ 179. 179 divided by sigma f into 1/x 3.8823. ಕ್ಯಾಲ್ಕುಲೇಟರ್ ಮೂಲಕ ಮಾಡಿದ್ರೆ ಇದರ ವ್ಯಾಲ್ಯೂ HM is equal to 46.10. ಸೊ ಈ ರೀತಿ ಕಂಟಿನ್ಯೂಸ್ ಸೀರೀಸ್ಗೆ ನಾವು ಹಾರ್ಮೋನಿಕ್ ಮೀನ್ ಅನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿಗೆ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಅರಿಥಮೆಟಿಕ್ ಮೀನ್ ಅಂದ್ರೆ ಅಂಕಗಣಿತ ಸರಾಸರಿ ಮತ್ತು ಹಾರ್ಮೋನಿಕ್ ಮೀನ್ ಹರಾತ್ಮಕ ಸರಾಸರಿಯನ್ನ ಇಂಡಿವಿಜುವಲ್ ಸೀರೀಸ್, ವೈಯಕ್ತಿಕ ಶ್ರೇಣಿ, ಡಿಸ್ಕ್ರೀಟ್ ಸೀರೀಸ್, ಅಸತತ ಶ್ರೇಣಿ ಮತ್ತು ಕಂಟಿನ್ಯೂಸ್ ಸೀರೀಸ್ ಸತತ ಶ್ರೇಣಿಗೆ ಹೇಗೆ ಲೆಕ್ಕ ಹಾಕೋದು, ವಿವಿಧ ಫಾರ್ಮುಲಾಗಳನ್ನ ಬಳಸಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.